ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಈ ವಿಡಿಯೋದಾಗ ನಾನು ನಿಮ್ಗೆ ಮ್ಯಾಂಗೋ ಮಿಸ್ಟ್ ಅನ್ನೋ ರೆಸಾರ್ಟಿಂದು ರಿವ್ಯೂ ಕೊಡ್ತೀನಿ. ಈ ರೆಸಾರ್ಟ್ ಬ್ಯಾಂಗ್ಳೂರಿಂದ ಭಾಳ ದೂರೇನಿಲ್ಲ. ಇದು ಬ್ಯಾಂಗ್ಳೂರಿನ ಮೇನ್ ಸಿಟಿಯಿಂದ ಒಂದು 45 ಮಿನಿಟ್ಸ್ ಟು 1 hour ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೆ ಆನೇಕಲ್ ತಾಲೂಕ್ನಾಗ ಬರ್ತದೆ. ನೀವೇನಾದರೂ ಒನ್ ಡೇ ಒಂದು ಫ್ಯಾಮಿಲಿ ಔಟಿಂಗ್ ಕನ್ಸಿಡರ್ ಮಾಡತ್ತಿದ್ರಿ ಅಥವಾ ಒಂದು ರೀಕ್ರಿಯೇಷನ್ಗೋಸ್ಕರ ಎಲ್ಲಾದರೂ ಹೋಗಬೇಕು ಅಥವಾ ಮಕ್ಕಳು ಸ್ಕೂಲ್ ಹಾಲಿಡೇಸ್ ಅವ ಸೊ ಅವ್ರಿಗೂ ಎಲ್ಲಾದರೂ ಒನ್ ಡೇ ಸಲುವಾಗಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳತ್ತಿದ್ರಿ ಅಥವಾ ಯಾವುದಾದ್ರೂ ಒಂದು ರೆಸಾರ್ಟಿಗೆ ಹೋಗ್ಬೇಕು ಅಂದ್ಕೊಳತ್ತಿದ್ರಿ ಅಂದರೆ ಸೊ ಈ ವಿಡಿಯೋದಾಗ ನಾವು ಕೊಡೋ ರಿವ್ಯೂ ನಿಮಗೆ ಹೆಲ್ಪ್ ಆಗ್ಬೋದು ಯಾವ ರೆಸಾರ್ಟ್ ಸೆಲೆಕ್ಟ್ ಮಾಡಬೇಕು ಅಂತಂದು. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ನೋಡ್ತಿರೋ ಹಾಗೆ ನಾವು ಜಸ್ಟ್ ಈಗ ತಾನೇ ರೆಸಾರ್ಟ್ ರೀಚ್ ಆದ ತಕ್ಷಣ ಈಗ ಸ್ಟ್ರೇಟಾಗಿ ರಿಸೆಪ್ಷನ್ ಹತ್ರ ಹೋಗ್ಲತ್ತೀವಿ. ಒಳಗೆ ಹೋಗ್ತಿರೋ ಹಾಗೆ ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನ್ರಿ ಅನ್ನಿಸ್ಲತ್ತಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ನೆರಳದ ಅಂತ. ಬಿಕಾಸ್ ಅಷ್ಟೊಂದು ಗಿಡ ಮರಗಳಿದ್ವು, ಹಾಗಾಗಿ ಈ ಬ್ಯಾಸ್ಗಿ ಬಿಸಿಲಿನ ತಾಪ ಅಥವಾ ಶೆಕೆ ಅಷ್ಟೊಂದು ಅನ್ಸಲಾಗಿತ್ತು. ನೆರಳಿತ್ತು, ಆಮೇಲೆ ತಂಪಾಗಿತ್ತು. ಜಾಸ್ತಿ ಇಲ್ಲಿ ಮಾವಿನಕಾಯಿ ಗಿಡಗಳಿದ್ವು. ಸೊ ಇಲ್ಲಿ ಬಂದರೆ ನಿಮಗೆ ಮಾವಿನಕಾಯಿ ಗಿಡಗಳನ್ನೂ ನೋಡೋಕೆ ಸಿಗ್ತಾವ. ಭಾಳಷ್ಟು ಮಾವಿನಕಾಯಿ ಗಿಡಗಳಿದ್ವು, ಹಾಗಾಗಿ ರೆಸಾರ್ಟ್ ಹೆಸರು ಅದಕ್ಕೆ ಮ್ಯಾಂಗೋ ಮಿಸ್ಟ್ ಇಟ್ಟಾರಂತ ಅನ್ನಿಸ್ತದ. ನಾವು ಮುಂಚೆನೇ ಆನ್ಲೈನಲ್ಲೇ ಡೇ ಔಟ್ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡು ಬಂದಿದ್ವಿ. ಮೊದಲೇ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬರೋದೇ ಭಾಳ ಬೆಟರ್ ಅನ್ನಿಸ್ತದೆ ನನಗೆ. ಯಾಕಂದರೆ ಇಲ್ಲಿ ಬರೋಣ ವೀಕೆಂಡ್ ಇತ್ತಂದ್ರೆ ಸುಮ್ಮನೆ ಭಾಳ ರಶ್ ಇರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂತಂದ್ರೆ ಮುಂಚೆನೇ ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ಬಂದು ನಾವು ಜಸ್ಟ್ ನಮ್ಮ ಕೂಪನ್ಸ್ನ ಕಲೆಕ್ಟ್ ಮಾಡ್ಕೊಳತ್ತೀವಿ. ಮತ್ತು ಒಂದು ವೈಟ್ ಶೀಟ್ ಕೊಟ್ಟಾರ ನೋಡ್ರಿ, ಅದ್ರಾಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ರು. ಆಮೇಲೆ ಏನೇನು ಆ್ಯಕ್ಟಿವಿಟೀಸ್ ಇರ್ತಾವಂತ ಅದ್ರದ್ದೆಲ್ಲ ನೇಮ್ಸ್ ಕೊಟ್ಟಿದ್ರು. ಆಮೇಲೆ ಇಲ್ಲೇನು ಕೂಪನ್ಸ್ ಕೊಟ್ಟಾರಲ್ಲ, ಒಂದು 20 ಕೂಪನ್ಸ್ ಕೊಟ್ಟಿದ್ರು. ಅದರಲ್ಲಿ ಏನು ಯೆಲ್ಲೋ ಕಲರ್ ಕೂಪನ್ ಕಾಣತ್ತಾವಲ್ಲ ಒಂದು 4, ಅದು ವೆಲ್ಕಮ್ ಡ್ರಿಂಕ್, ಆಮೇಲೆ ಕಾಕ್ಟೇಲ್ ಅಥವಾ ಮಾಕ್ಟೇಲ್ ಡ್ರಿಂಕ್, ಆಮೇಲೆ ಬಾರ್ಬೆಕ್ಯೂದಿತ್ತು. ಆಮೇಲೆ ಅವು ಉಳಿದಿವೇನು ಕೂಪನ್ಸ್ ವೈಟ್ ಕಲರ್, ಅದೆಲ್ಲ ಆ್ಯಕ್ಟಿವಿಟೀಸ್ ಇದ್ವು, ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ಸೊ ಅಲ್ಲೆಲ್ಲ ನಾವು ಆ ಕೂಪನ್ಸ್ನ ಯೂಸ್ ಮಾಡ್ಕೊಂಡು ಆಡ್ಬೋದು. ಇಲ್ಲೇನು ಲೇಡಿ ನಿಂತಾರಲ್ಲ ಅವರೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕೂಪನ್ಸ್ ಹೆಂಗೆ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಆಗ್ತಾವ ಅಂತೆಲ್ಲ. ಫಸ್ಟ್ ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಇರ್ತದೆ, ಅದು ಅವಾಗೇ ತೊಗೋಬೇಕಂತೇನಿಲ್ಲ. 11 to 6 ಟೈಮಿಂಗ್ ಇರ್ತದೆ ಡೇ ಔಟ್ ಪ್ಯಾಕೇಜ್ ತೊಗೊಂಡ್ರೆ. ಸೊ 11 to 6 ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ಆ ವೆಲ್ಕಮ್ ಡ್ರಿಂಕ್ನ ತೊಗೋಬೋದು. ಆಮೇಲೆ ಕೂಪನ್ಸ್ನು ನಿಮಗೇನಾದರೂ ಎಕ್ಸ್ಟ್ರಾ ನೆಸಸರಿ ಇತ್ತು ಅಂತಂದರೆ ಇಲ್ಲಿ ರಿಸೆಪ್ಷನ್ ಹತ್ರ ಬಂದು ಎಕ್ಸ್ಟ್ರಾ ಚಾರ್ಜ್ ಅದಕ್ಕೆ ಪೇ ಮಾಡಿ ಕೂಪನ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಈ ಡೇ ಔಟಿಂಗ್ ಪ್ಯಾಕೇಜ್ನಾಗ ವೆಲ್ಕಮ್ ಡ್ರಿಂಕ್, ಆಮೇಲೆ ಬಾರ್ಬೆಕ್ಯೂ, ಆಮೇಲೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ಆಮೇಲೆ ಒಂದು ಲಂಚ್ ಬಫೆ ಇರುತ್ತೆ. ಆಮೇಲೆ ಈವ್ನಿಂಗ್ ಒಂದು ಹೈ ಟೀ ವಿತ್ ಸ್ನ್ಯಾಕ್ಸ್ ಇರ್ತದೆ. ಸೊ ಇದೆಲ್ಲ ಇನ್ಕ್ಲೂಡೆಡ್ ಇರ್ತದೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಆಕ್ಸಸ್ ಇದೆಲ್ಲ ಅದು ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್ ಇದಿರ್ತದೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಆಕ್ಸಸ್ಸಿಗೆ ಆಮೇಲೆ ಮಿಸ್ಟ್ ಡಾನ್ಸಿಗೆಲ್ಲ ಏನು ಚಾರ್ಜಸ್ ಇಲ್ಲ, ಇದೆಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್ ಆಗಿರ್ತದೆ. ಆಮೇಲೆ ಡೇ ಔಟಿಂಗ್ ಪ್ಯಾಕೇಜ್ ಎಷ್ಟಿತ್ತು, ಅಪ್ರಾಕ್ಸಿಮೇಟ್ಲಿ ನಮ್ಮದಂತೂ ಒಂದು 2300 ಆಗಿತ್ತು. ಅಥವಾ ನೀವು ಏನಾದರೂ ಸ್ಟೇ ಮಾಡ್ಬೇಕು ಅಂದ್ಕೊಳತ್ತಿದ್ರಂದ್ರೆ ಅದರದ್ದೆಲ್ಲ ಚಾರ್ಜಸ್ ಏನಿತ್ತು ಅನ್ನೋದೆಲ್ಲ ನೀವು ಅವ್ರದ್ದು ವೆಬ್ಸೈಟ್ ಅದ, ಆ ವೆಬ್ಸೈಟ್ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಅದ್ರಾಗ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಬೇಕಂದ್ರೆ. ಈಗ ನಾವು ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಲತ್ತೀವಿ. ಯಾಕಂತಂದ್ರೆ ನಾವು ರೆಸಾರ್ಟ್ ರೀಚ್ ಆಗೋಷ್ಟಕ್ಕೆ ಆಲ್ಮೋಸ್ಟ್ ಒಂದು 11:15 11:20 ಆಗಿತ್ತು. ಈಗ 12 o'clock ಮತ್ತು ಬಾರ್ಬೆಕ್ಯೂ ಸ್ಟಾರ್ಟ್ ಆದರೆ ಅದು 1 2 o'clock ತನಕ ಅಷ್ಟೇ ಇರ್ತದೆ. ಆಮೇಲೆ ಲಂಚ್ನು 3 o'clock ತನಕ ಅಷ್ಟೇ ಇರ್ತದೆ. ಸೊ ಫಸ್ಟ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಆ ಕಡೆ ಹೋದ್ರಾಯ್ತು ಅಂದ್ಕೊಂಡ್ವಿ. ಇಲ್ಲಿ ನೋಡ್ಲತ್ತಿರಲ್ಲ, ಇದು ಗ್ರ್ಯಾಂಡ್ ಪೂಲ್, ಇದು ದೊಡ್ಡವ್ರ ಸಲುವಾಗಿ. ಆಮೇಲೆ ಇಲ್ಲಿ 4 ಸೈಡ್ ಇವೇನು ಸಣ್ಣ ಪೂಲ್ ಮಾಡ್ಯಾರಲ್ಲ ಅದು ಸಣ್ಣ ಮಕ್ಕಳಿಗೆ. ಇದು ಅಲ್ಲದೆ ಸಣ್ಣ ಮಕ್ಕಳಿಗೆ ಕಿಡ್ಸ್ ಪೂಲ್ ಸಪ್ರೇಟಾಗೂ ಇತ್ತು. ಆಮೇಲೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ನೀವು ಏನಾರ ಮನೆಯಿಂದ ತಂದಿಲ್ಲ ಅಂದ್ರೂ ಅಲ್ಲೇ ರೆಂಟಿಗೂ ಕೊಡ್ತಾರೆ. ಇಲ್ಲಿ ನನ್ನ ಮಕ್ಕಳು ಒಂದು ಸ್ವಲ್ಪ ಶವರ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಸಲುವಾಗಿ ರೆಡಿ ಅಲ್ಲತ್ತಾರ. ದೇವರ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್. ಅವ್ರು ಬಂದಿರೋದೇ ಸ್ವಿಮ್ಮಿಂಗ್ ಸಲುವಾಗಿ ಬಂದಿದ್ದರು. ಆಮೇಲೆ ಈ ರೆಸಾರ್ಟ್ನಾಗೂ ಬಿಲೋ 5 years ಮಕ್ಕಳಿಗೆ ಸ್ವಿಮ್ಮಿಂಗ್ ಬಿಟ್ಟರೆ ಬೇರೆ ಯಾವುದೂ ಆ್ಯಕ್ಟಿವಿಟೀಸೇ ಇರಲಿಲ್ಲ, ಬೇರೆ ಗೇಮ್ಸು ಇರಲಿಲ್ಲ ಅವರಿಗೆ. ಆಮೇಲೆ ಇಲ್ಲಿ ನೋಡ್ರಿ ಲೈಫ್ ಗಾರ್ಡ್ ನಿಂತಾರ. ಇಲ್ಲಿ ಅವರು ಕಿಡ್ಸ್ ಪೂಲ್ ಹತ್ರನೂ ನಿಂತಿದ್ರು, ಇಲ್ಲಿ ದೊಡ್ಡವರು ಗ್ರ್ಯಾಂಡ್ ಪೂಲ್ ಹತ್ರನೂ ನಿಂತಿದ್ರು. ಸೊ ಸೇಫ್ಟಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರಂತನೂ ಗೊತ್ತಾಯಿತು. ಆಮೇಲೆ ಏನಾರು ಲಗೇಜ್ ಇತ್ತಂದ್ರೂ ಅದು ಕೌಂಟರ್ ಫೆಸಿಲಿಟಿನೂ ಅದ ಇಲ್ಲಿ. ಆಮೇಲೆ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಎಲ್ಲನೂ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದರು.
ಆಮೇಲೆ ಬೋಟಿಂಗ್ನೂ ಇತ್ತು, ಬಟ್ ಬಿಲೋ 5 ಇಯರ್ಸ್ ಮಕ್ಕಳಿದ್ರೆ ಬೋಟಿಂಗ್ ಅಲೋ ಇರಲಿಲ್ಲ. ಇದಾದ ನಂತರ ನಾವು ಬಾರ್ಬೆಕ್ಯೂ ಹತ್ರ ಹೋಗ್ಲಿಕತ್ತಿದ್ವಿ. ಇಲ್ಲಿ ನೀವು ನೋಡ್ಬೋದು, ಇದು ಪಿಜ್ಜಾ ಕೌಂಟರ್. ಪಿಜ್ಜಾನು ಎಲ್ಲ ಬಫೆ ಲಂಚಲ್ಲೇ ಇನ್ಕ್ಲೂಡೆಡ್ ಆಗಿರ್ತದೆ. ಆಮೇಲೆ ಈ ಥರ ಕೌಂಟರ್ ಎಲ್ಲ ಬಹಳಷ್ಟು ಮಾಡಿದರು. ಸೊ ಅಲ್ಲಲ್ಲಿ ಎಲ್ಲ ಫುಡ್ ಐಟಮ್ಸ್ ಇಟ್ಟಿದ್ರು. ನಮಗೆ ಯಾವುದು ಫುಡ್ ಐಟಮ್ ಬೇಕು ನಾವು ಆ ಕೌಂಟ್ರ್ ಹತ್ರ ಹೋಗಿ ತೊಗೋಬೋದಾಗಿತ್ತು. ಸೊ ಈ ಸೈಡ್ ನೀವು ನೋಡ್ಬೋದು, ಇಲ್ಲಿ ಡಿಟಾಕ್ಸ್ ಡ್ರಿಂಕ್ನೂ ಇಟ್ಟಿದ್ರು. ಸೊ ಈ ಸಮ್ಮರಲ್ಲಿ ಅದು ಒಂಥರ ರಿಫ್ರೆಶಿಂಗ್ ಆಗಿತ್ತು. ಆಮೇಲೆ ಇಲ್ಲಿ ಬಿಸಿ ಬಿಸಿ ಜಲೇಬಿ ಪ್ರಿಪೇರ್ ಮಾಡತ್ತಿದ್ರು, ಜಲೇಬಿ ರಬಡಿ ಕೊಡಕತ್ತಿದ್ರು. ಆಮೇಲೆ ನೀರಿನ ಫೆಸಿಲಿಟಿನೂ ಎಲ್ಲ ಕಡೆ ಚೆಂದಿತ್ತು, ಎಲ್ಲ ಕಡೆ ಇಟ್ಟಿದ್ರು, ನಾರ್ಮಲ್ ವಾಟರ್, ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ. ಆಮೇಲೆ ಬಫೆ ಲಂಚಲ್ಲಿ ಲೈವ್ ಚಾಟ್ಸ್ನೂ ಇತ್ತು, ಪಾನಿಪುರಿ ಆಗಿರ್ಬೋದು, ಆಮೇಲೆ ಪಾಪಡಿ ಚಾಟ್, ಆಮೇಲೆ ಆಲೂ ಚಾಟ ಎಲ್ಲ ಇತ್ತು. ಈಗ ನಾವಿಲ್ಲಿ ಬಾರ್ಬಿಕ್ಯೂ ಹತ್ರ ಬಂದೀವಿ. ಇಲ್ಲಿ ವೆಜ್ ಬಾರ್ಬಿಕ್ಯೂನೂ ಇತ್ತು, ಆಮೇಲೆ ನಾನ್ ವೆಜ್ ಬಾರ್ಬಿಕ್ಯೂನೂ ಇತ್ತು. ಇದು ನಾನ್ ವೆಜ್ ಬಾರ್ಬಿಕ್ಯೂ. ಆಮೇಲೆ ನೆಕ್ಸ್ಟ್ ಈಗ ವೆಜ್ ಬಾರ್ಬಿಕ್ಯೂ ಅಲ್ಲೂ ಏನೇನು ಕೊಟ್ಟಾರ ತೋರಿಸ್ಲತ್ತೀನಿ. ಟೇಸ್ಟ್ ಮಾತ್ರ ಎಲ್ಲನೂ ಭಾಳ ಚೆಂದಿತ್ತು. ಆಮೇಲೆ ಈಗ ನೆಕ್ಸ್ಟು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಹತ್ರ ಬಂದೀವಿ. ಸೊ ಈ ಏರಿಯಾದಾಗ ಆಲ್ಮೋಸ್ಟ್ ಒಂದು 6-7 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದ್ವು. ಅಂದರೆ ರಷ್ಯನ್ ಲ್ಯಾಡರ್ ಇತ್ತು, ಕ್ವೇಕ್ ವಾಕ್ ಇತ್ತು, ಪಿರಾಮಿಡ್ ವಾಕ್, ಲೂಪ್ ವಾಕ್, ಆಮೇಲೆ ಸ್ಲ್ಯಾಕ್ ಲೈನ್, ಜಿಪ್ ಲೈನ್, ಇದೆಲ್ಲ ಆ್ಯಕ್ಟಿವಿಟೀಸ್ ಇದ್ವು. ಇದು ರಷ್ಯನ್ ಲ್ಯಾಡರ್ ಆಡ್ಲಕತ್ತಾರ ನೋಡ್ರಿ ಇಲ್ಲೊಬ್ರು. ಆಮೇಲೆ ಸಣ್ಣ ಮಕ್ಕಳಿಗೆ ಇದು ಟ್ರಾಂಪೋಲಿನ್ ಇತ್ತು. ಸೊ ಅವ್ರಿಗೆ ಎಂಜಾಯ್ ಮಾಡೋಕ್ಕೆ ಇದು ಒಂದು ಆ್ಯಕ್ಟಿವಿಟಿ ಸಿಕ್ತಿಲ್ಲಿ. ಫಸ್ಟಿಗೆ ರಿಸೆಪ್ಷನ್ ಹತ್ರ ಏನು ನಮಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಪನ್ಸ್ ನಾನು ನಿಮಗೆ ಕೊಟ್ಟಿದ್ರಂತ ತೋರಿಸಿದ್ನಲ್ಲ, ಅದು ಕೂಪನ್ಸ್ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ 1-2 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಡಿದೆ. ಆಮೇಲೆ ಮಕ್ಕಳ ಸಲುವಾಗಿ ವಾಟರ್ ಬಾಲ್ ಮತ್ತು ಬಬಲ್ ಬಾಲ್ನೂ ಇತ್ತು. ಆಮೇಲೆ ನೆಕ್ಸ್ಟ್ ಅಡ್ವೆಂಚರ್ ಏರಿನಲ್ಲಿ ಬ್ಯಾಂಬೂ ರಿಂಗ್ ಆಡೋದು, ಆಮೇಲೆ ಶೂಟಿಂಗು, ಆರ್ಚರಿ ಅದೆಲ್ಲ ಇತ್ತು.
ಆಮೇಲೆ ನೆಕ್ಸ್ಟ್ ಅಡ್ವೆಂಚರ್ ಏರಿಯಾನಲ್ಲಿ ಈ ಥರ ಸ್ಪೈಡರ್ ಸ್ಪಿನ್ನು, ಆಮೇಲೆ ಅದು 360 ಡಿಗ್ರಿ ಸೈಕಲ್ ರೊಟೇಷನ್ ಅದೆಲ್ಲ ಇತ್ತು. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ಲಂಚಿಗೆ ಬಂದ್ವಿ. ಲಂಚಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಬಫೆ ವೆಜ್ಜಲ್ಲಿ ರೋಟಿ, ನಾನ್, ದಾಲ್ ಮಖಾನಿ, ಆಮೇಲೆ ವೆಜ್ ಬಿರಿಯಾನಿ ಅಂತೂ ಭಾಳನೇ ಚಂದ ಟೇಸ್ಟಿಯಾಗಿತ್ತು. ಇದು ಜಲೇಬಿ ರಬಡಿ, ಆಮೇಲೆ ಪಿಜ್ಜಾ, ಆಮೇಲೆ ಪಾಪಡು, ಆಮೇಲೆ ವೆಜ್ ಸಲಾಡು, ಆಮೇಲೆ ನಾನ್ ವೆಜ್ಜಲ್ಲಿ ಡ್ರೈ ಫಿಶ್, ಚಿಕನ್ ಎಲ್ಲ ಇತ್ತು. ಎಲ್ಲದ್ರದ್ದು ಟೇಸ್ಟ್ ಭಾಳ ಚಂದಿತ್ತು. ಅದಾದಮೇಲೆ ಲಾಸ್ಟಲ್ಲಿ ಚಾಟ್ಸ್ನೂ ಇತ್ತು. ಪಾನಿಪುರಿ ಆಗಿರ್ಬೋದು, ಪಾಪಡಿ ಚಾಟು, ಆಮೇಲೆ ಆಲೂ ಚಾಟ್ ಎಲ್ಲ ಇತ್ತು. ಅದಾದಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ನೂ ಇತ್ತು. ಸೊ ಎಷ್ಟು ವೆರೈಟೀಸ್ ಇತ್ತು ಫುಡ್ಡಲ್ಲಿ, ಅಷ್ಟೇ ಟೇಸ್ಟಿಯಾಗಿತ್ತು. ಆಮೇಲೆ ಭಾಳನೇ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದರು. ಎಲ್ಲ ಪ್ಲೇಟ್ಸ್ ಎಲ್ಲ ಭಾಳ ಸ್ವಚ್ಛಾಗಿ ಕ್ಲೀನಾಗಿ ಇಟ್ಟಿದ್ರು. ಬಿಸಿ ಬಿಸಿ ನೀರಲ್ಲೇ ತೊಳೆದಿಟ್ಟಿದ್ರು. ಸೊ ಭಾಳ ಚಲೋ ಮೇಂಟೈನ್ ಮಾಡಿದರು ಫುಡ್ ಮತ್ತು ಹೈಜೀನ್ ವಿಷಯಕ್ಕೆ ಬಂದ್ರೆ. ಈಗ ನೆಕ್ಸ್ಟ್ ನಾವು ಲಂಚ್ ಎಲ್ಲ ಆದಮೇಲೆ ಇಂಡೋರ್ ಗೇಮ್ಸ್ ಆಡೋಕ್ಕೆ ಹೊಂಟೀವಿ. ಸೊ ಇಂಡೋರ್ ಗೇಮ್ಸ್ ಏರಿಯಾನ ಸಪ್ರೇಟ್ ಆಗದ. ಇಲ್ಲೇ ನಾನು ನಿಮಗೆ ರೂಮ್ ತೋರಿಸ್ಲತ್ತಿಲ್ಲ, ಅದು ಸ್ಟೇಗೋಸ್ಕರ ಇರೋ ರೂಮ್ಸು. ಸೊ ಸ್ಟೇ ಮಾಡಬೇಕಂದ್ರೆ ಅದ್ರದ್ದು ಎಲ್ಲ ಚಾರ್ಜಸ್ ಎಲ್ಲ ಡಿಫ್ರೆಂಟ್ ಅದ. ಅದೆಲ್ಲ ನಿಮಗೆ ಆನ್ಲೈನಲ್ಲಿ ಅವ್ರದ್ದು ವೆಬ್ಸೈಟಲ್ಲಿ ಹಾಕಿರ್ತಾರೆ, ಅದ್ರಾಗ ನೋಡಿ ಚೆಕ್ ಮಾಡ್ಕೋಬೋದು. ಸೊ ಇಂಡೋರ್ ಗೇಮ್ಸಲ್ಲಿ ಇಲ್ಲೇನು ಕೂಪನ್ಸ್ ಏನು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ಜಸ್ಟ್ ನೀವು 500 ರೂಪೀಸ್ ಡಿಪಾಸಿಟ್ ಇಡಬೇಕು. ಲಾಸ್ಟಲ್ಲಿ ನಿಮಗೆ ಅದು ವಾಪಸ್ ಕೊಡ್ತಾರೆ. ಸೊ ಡಿಪಾಸಿಟ್ ಇಟ್ಟು ಇವೆಲ್ಲ ಗೇಮ್ಸ್ ಆಡ್ಬೋದು. ಇಲ್ಲಿ ಟಿಕ್ ಟ್ಯಾಕ್ಟು, ಆಮೇಲೆ ಫಾಸ್ಟ್ ಬಾಲು, ಆಮೇಲೆ ಇದು ಟೇಬಲ್ ಟೆನ್ನಿಸು, ಕೇರಮ್ಮು, ಚೆಸ್ಸು, ಈ ಥರ ಎಲ್ಲ ಗೇಮ್ಸ್ ಇದ್ವು. ಇಂಡೋರ್ ಗೇಮ್ಸ್ ಎಲ್ಲ ಆಡಾದ್ಮೇಲೆ ಸ್ವಲ್ಪ ಬಾಯಾರಿಕೆ ಆಗಿತ್ತು. ನಮ್ದು ಹೆಂಗಿದ್ರು ವೆಲ್ಕಮ್ ಡ್ರಿಂಕ್ ತೊಗೊಂಡಿದ್ದಿಲ್ಲ, ಅದಕ್ಕೆ ವೆಲ್ಕಮ್ ಡ್ರಿಂಕ್ ಅವಾಗ ತೊಗೊಂಡ್ವಿ. ಸೊ ವೆಲ್ಕಮ್ ಡ್ರಿಂಕಲ್ಲಿ ಮ್ಯಾಂಗೋ ಮಾಕ್ಟೇಲ್ ಇತ್ತು, ಆಮೇಲೆ ಕೇನ್ದು ಮಾಕ್ಟೇಲ್ ಇತ್ತು. ಭಾಳ ಚಂದಿತ್ತು ಟೇಸ್ಟ್ ಅದನ್ನು. ಆಮೇಲೆ 4 o'clock ಮಿಸ್ಟ್ ಡಾನ್ಸ್ನೂ ಇತ್ತು. ನಾನು ನಿಮ್ಗೆ ಇಲ್ಲೇ ದೂರಿಂದನೇ ತೋರಿಸ್ಲತ್ತೀನಿ ನೋಡಿರಿ, ಬಿಕಾಸ್ ಡ್ರೆಸ್ ಚೇಂಜ್ ಎಲ್ಲ ಆಗಿತ್ತು, ಮತ್ತು ಹಸಿ ಆಗ್ತದಂತ. ಸೊ ಅಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ 5 o'clock ಹೈ ಟೀ ಇರ್ತದೆ ವಿತ್ ಸ್ನ್ಯಾಕ್ಸಲ್ಲಿ ಕೇಕು ಮತ್ತು ಪಾಲಕ್ ಬಜ್ಜಿ ಇತ್ತು. ನೆಕ್ಸ್ಟ್ ಟೀ ಆದಮೇಲೆ ಇನ್ನೂ ಒಂದು ತಾಸು ಟೈಮ್ ಇತ್ತು. ಹಿಂಗಿದ್ರೂ 1 ತಾಸು ಟೈಮ್ ಅದಲ್ಲ, ಅಲ್ಲಿ ತನಕ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಏನೇನವ ತೋರಿಸ್ಬಿಟ್ರಾಯ್ತು ಅಂತಂದು ತೋರಿಸುತ್ತೀನಿ ನಾನು ನಿಮಗೆ. ಸೊ ಟೆನ್ನಿಸ್ ಕೋರ್ಟ್ ಇತ್ತು, ಆಮೇಲೆ ಕ್ರಿಕೆಟ್ ಆಡೋಕ್ಕೆ ಕ್ರಿಕೆಟ್ ಗ್ರೌಂಡ್ ಇತ್ತು, ಫುಟ್ಬಾಲು, ಆಮೇಲೆ ವಾಲಿಬಾಲು, ಅದಕ್ಕೆಲ್ಲ ಫೆಸಿಲಿಟೀಸ್ ಇತ್ತು. ಆಮೇಲೆ ಇನ್ನೂ ಒಂದು ಅಡ್ವೆಂಚರ್ ಏರಿಯಾನ ಇತ್ತು. ಅಲ್ಲಿ ಜಾಯಿಂಟ್ ಸ್ವಿಂಗ್, ಆಮೇಲೆ ಪೇಂಟ್ ಬಾಲು ಅದೆಲ್ಲ ಇತ್ತು. ಆ ಸೈಡ್ ನಮಗೆ ಹೋಗೋಕ್ಕಾಗಲಿಲ್ಲ. ಫೈನಲಿ ಇವತ್ತಿನ ಸೂಪರಾದ ಎಕ್ಸೈಟಿಂಗ್ ಆದ ದಿನ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮ್ ಆಯಿತು. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.